ಅದು ಅವ್ರಿಗೆ ಬಿಟ್ಟಿದ್ದು. ಸರ್, ಇನ್ನು ಪ್ರಮುಖವಾಗಿ ಅನ್ಸಾರಿ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ಏನಂತಂದರೆ, ಸಿದ್ದರಾಮಯ್ಯ ಅವರು CM ಆಗೋರಿಗೆ ಮಾತ್ರ ಮುಸ್ಲಿಮರು ಏನಾದರೂ ಮಾಡ್ಕೋಬೋದು. ಪ್ರತಿ ಸಲ ನಾವು ಹೋಗಿ ಹಣ ತಂದು ಮುಸ್ಲಿಂ ಅಭಿವೃದ್ಧಿ 100 ಕೋಟಿ ತಂದು ಅಭಿವೃದ್ಧಿ ಮಾಡ್ಬೋದು. ಸಿದ್ದರಾಮಯ್ಯ ಕೇಳಿದ ನಂತರ ನಮ್ಮ ಮುಸ್ಲಿಮರಿಗೆ ಚಂಬೆಗತ್ತೆ ಅಂತ. ಸಿದ್ದರಾಮಯ್ಯನವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಮಾಡಲ್ಲ ಅಂತಲ್ಲ. ಬಟ್ ಒಬ್ಬ ವ್ಯಕ್ತಿಯಿಂದಲೇ ಎಲ್ಲದಾಗತ್ತೆ. ಇಬ್ರಾಹಿಂ ಸಾಹೇಬರು ಸತ್ತರೆ ಸಾಬ್ರಿಗೆ ಯಾರು ಅಂದರೆ ಇನ್ನೊಬ್ಬ ಇಬ್ರಾಹಿಂ ಹುಡ್ತಾರೆ. ಈ ಸಮಾಜ ಯಾವುದೇ ಒಂದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿಲ್ಲ. ಈ ಸಮಾಜ ತತ್ವ ಸಿದ್ಧಾಂತ ಇಟ್ಕೊಂಡು ಹೇಳ್ತಕ್ಕಂಥವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಇವತ್ತು 1.5 ವರ್ಷ ಆಯಿತು. ನಾವೇನು ಸಿದ್ದರಾಮಯ್ಯನವ್ರನ್ನ ನಿರೀಕ್ಷೆ ಮಾಡಿದ್ವು ಅದು ಆಗಲಿಲ್ಲ. ಇನ್ನೂ ರಿಸರ್ವೇಷನ್ದು ಆಗಲಿಲ್ಲ. ಹಿಜಾಬ್ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದ್ರು, ನೋಟಿಫಿಕೇಶನ್ ಆಗಿಲ್ಲ. ಕೆಲವೊಂದು ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ಅವರು ಪಾಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅವ್ರಿಗೇನು ಒತ್ತಡ ಇದ್ದಾವೆ ಅಂತ ನನಗೆ ಗೊತ್ತಿಲ್ಲ. ಯಾರಿಗೆ ಓಲೈಸೋದು? ಯಾರಿಗೆ ಓಲೈಸ್ತಾ ಇದ್ದಾರೆ? ನಮಗೇನು ಕೊಟ್ಟಾರು ಓಲೈಸಿ? ಈಗ 50 ಜನ ಸಾಬ್ರನ್ನ ಮನೆಯಿಂದ ಒದ್ದು ಹೊರಗೆ ಹಾಕಿದ್ದಾರೆ ಸವಣೂರಿಂದ. ಅದು ಓಲೈಕೆನಾ? ಅವ್ರಿಗೆ ಸವಣೂರಲ್ಲಿ ಹೋಗಿದ್ದಾರೆ, ಹಳ್ಳಿಯಾಗಿಲ್ಲ. ಒಂದು FIR ಆಗಿಲ್ಲ ಇದುವರೆಗೆ. ಅದು ಓಲೈಕೆನಾ? ಹೇಳಿ, ಓಲೈಸಿ ಏನು ಕೊಟ್ಟಿದ್ದಾರೆ? ಏನಾದರೂ ಎಕ್ಸ್ಟ್ರಾ ಮುಸ್ಲಿಮ್ಸಿಗೆ ಏನಾದರೂ ಕೊಟ್ಟಿದ್ದಾರಾ? ಬಡ್ಜೆಟ್ನಲ್ಲಿ ಏನಾದರೂ ಕೊಟ್ಟಿದ್ದಾರಾ? ಮೈನಾರಿಟಿ ಗ್ರ್ಯಾಂಟ್ಸ್ ಏನಾದರೂ ಕೊಟ್ಟಿದ್ದಾರಾ? ಏನೂ ಇಲ್ಲ. ಓಲೈಕೆ ನೀವು ಹಂಗೆ ಹೇಳ್ತೀರಿ, ಇವ್ರು ಹಿಂಗೆ ಹೇಳ್ತಾರೆ. ನೀವಿಬ್ಬರ ಮಧ್ಯೆ ಸಿಹಾಕೊಂಡು ಇಷ್ಟು ಹೇಳ್ತಕ್ಕಂಥದ್ದು ನಾನು.